ಓಂ ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಸುವರ್ಣಾಂ ಹೇಮಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಆರ್ದ್ರಾಂ ಯಃ ಕರ್ಣೀಂ ಯಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಾಡಿನ ಸಮಸ್ತ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಜೀವನದಲ್ಲಿ ಸಂತಸ, ಸಡಗರ, ಸಂಭ್ರಮ ಎಲ್ಲವನ್ನು ತಂದುಕೊಡಲಿ. ಹಾಗೆ ವರಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಲಗಾಲನ್ನು ಇಟ್ಟು ಒಳಗೆ ಬಂದು ವರವನ್ನು ಕೊಡುವಂತಹ ಅನುಗ್ರಹ ಮಾಡಲಿ ಅಂತ ನಾನು ಆ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಲಕ್ಷ್ಮಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಅಂದರೆ ಇಷ್ಟ. ಯಾಕೆ ಅಂತಂದರೆ ಲಕ್ಷ್ಮಿನೇ ಸಂಪತ್ತಿನ ದೇವತೆ, ಧನಕ್ಕೆ ದೇವತೆ, ಧಾನ್ಯಕ್ಕೆ ದೇವತೆ, ಐಶ್ವರ್ಯಕ್ಕೆ ದೇವತೆ, ಸಂತಾನಕ್ಕೆ ದೇವತೆ, ವಿಜಯಕ್ಕೆ ದೇವತೆ, ಎಲ್ಲ ವಿಚಾರಕ್ಕೂ ಲಕ್ಷ್ಮಿನೇ ಪ್ರಧಾನ ದೇವತೆ. ಮನುಷ್ಯನ ಆಸೆಗಳನ್ನು ಸಂಪೂರ್ಣ ತೀರಿಸ್ಕೊಳ್ಬೇಕಾದ್ರೆ ಅದಕ್ಕೆ ಲಕ್ಷ್ಮಿಯ ಸಹಾಯ ಅನ್ನುವಂಥದ್ದು ಖಂಡಿತ ಬೇಕು. ಹಾಗಾಗಿನೇ ಮಹಾಲಕ್ಷ್ಮಿಯನ್ನು ವರಮಹಾಲಕ್ಷ್ಮಿ ಅಂತ ವರ್ಷಕ್ಕೊಮ್ಮೆ ನಾವು ಪೂಜೆ ಮಾಡ್ತೀವಿ. ಸರಿ, 8ನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ಅವತ್ತೇ ವರಮಹಾಲಕ್ಷ್ಮಿ ಹಬ್ಬ. ಈ ಹಿಂದೆ ವಿಶೇಷವಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ವ್ರತ ಮಾಡುವಂತಹ ಪದ್ಧತಿ, ಆ ಪೂಜೆ, ಕಥೆ ಎಲ್ಲ ತಿಳ್ಕೊಟ್ಟಿದ್ದೆ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಆಗ್ತಾಯಿಲ್ಲ. ಕಾರಣ ಹಲವಾರು. ಎಕ್ಸಾಂಪಲ್ಸು: ಯಾರೋ ತೀರೋಗಿದ್ದಾರೆ, ಸೂತಕ ಬಂದಿದೆ, ಅಥವಾ ಮಗು ಹುಟ್ಟಿದೆ, ಪುರುಡಾಗಿದೆ, ಅಥವಾ ಹೆಣ್ಣು ಮಕ್ಕಳು ಮಾಸಿಕ ಕರೆ ಆಗಿದೆ, ಹಾಗಾಗಿ ಶುದ್ಧಿ ಇಲ್ಲ, ನಾನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಸುಮಾರು ಜನ 3ನೇ ದಿನ ಆಗೋಗಿದೆ, 4ನೇ ದಿನಕ್ಕೆ ನಾನು ಸ್ನಾನ ಮಾಡ್ಕೊಂಡು ಮಾಡ್ಬೋದಾ, 5ನೇ ದಿನಕ್ಕೆ ನಾನು ಸ್ನಾನ ಮಾಡ್ಕೊಂಡು ಮಾಡ್ಬೋದಾ ಅಂತ ಹೇಳಿದಾಗ, ಹೌದು ಮಾಡ್ಬೋದು ಅಂತ ಹೇಳಿದ್ರು ಕೂಡ ಮನಸ್ಸು ಸಮಾಧಾನ ಇಲ್ಲ. ಯಾಕೆಂತಂದರೆ ಹೆಣ್ಣು ಮಕ್ಕಳೇ ಹಾಗೆ, ಭಾಳ ಭಕ್ತಿ, ಭಾಳ ಧೈರ್ಯ, ಬಹಳ ವಿಧೇಯತೆ ಎಲ್ಲವನ್ನು ಹೊಂದಿರತಕ್ಕಂಥವ್ರಲ್ವಾ. ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ಸಮಾಧಾನ ಆಗಲಿಲ್ಲ. ಸರಿ, 8ನೇ ತಾರೀಕು ನೀವು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ಆಗಿಲ್ಲ ಅಂತಂದರೆ, ಇನ್ನೂ ಶ್ರಾವಣ ಮಾಸ ಕಾದಿದೆ, ಇನ್ನೂ ಶ್ರಾವಣ ಮಾಸ ಮುಗ್ದಿಲ್ಲ. ಹಾಗಾಗಿ ಯಾರ್ಯಾರು 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ ಮಾಡಲಿಕ್ಕೆ ಆಗಿಲ್ವೋ ಅಂಥವರು 15ನೇ ತಾರೀಕು ಆಗಸ್ಟ್ 15 ಹೇಗಿದ್ದರೂ ಅವತ್ತು ನಮಗೆ ರಜಾ ದಿನ, ಏನೋ ಸರ್ಕಾರಿ ರಜಾ ಇರುತ್ತೆ. ಅವತ್ತು ಸಪ್ತಮಿ, ಶ್ರಾವಣ ಬಹುಳ ಸಪ್ತಮಿ, ಅಶ್ವಿನಿ ನಕ್ಷತ್ರ ಬೆಳಗ್ಗೆ 7:34 ಇರುತ್ತೆ. ಅದಾದಮೇಲೆ ಭರಣಿ ನಕ್ಷತ್ರ ಬರುತ್ತೆ. ನೆನಪಿರಲಿ, ಭರಣಿ ನಕ್ಷತ್ರಕ್ಕೆ ದೇವತೆ ಯಾರು ಅಂತಂದರೆ ಅದು ಶುಕ್ರ. ಭರಣಿ ನಕ್ಷತ್ರಕ್ಕೆ ಅಧಿಪತಿನೇ ಶುಕ್ರ ಅಂತ ಹೇಳ್ತೀವಿ ನಾವು. ಅದಕ್ಕೆ ಭರಣಿ ನಕ್ಷತ್ರದ ಹುಟ್ಟಿದವರೆಲ್ಲ ಶುಕ್ರ ದಶೆಯಲ್ಲಿ ಹುಟ್ಟೋದು. ಹಾಗಿದ್ದಾಗ ಅವತ್ತು 7:34 ಬಂತಂದರೆ ನೀವು ಬೆಳಗ್ಗೆ 9ರಿಂದ 10 ತುಂಬ ಪ್ರಶಸ್ತವಾಗಿರ್ತಕ್ಕಂಥ ಸಂದರ್ಭ. 15ನೇ ತಾರೀಕು ಬೆಳಗ್ಗೆ 9ರಿಂದ 10 ಒಳಗೆ ನೀವು ಮಾಡಿಕೊಳ್ಳುವಂಥದ್ದು ಭಾಳ ಉತ್ತಮ. ಶುಕ್ರವಾರ ಇದು ನಿಮಗೆ 15ನೇ ತಾರೀಕು ಬರುವಂಥದ್ದು. ಅದು ಬಿಟ್ಟರೆ ಮತ್ತೆ 22ನೇ ತಾರೀಕು ಅದೇ ಲಾಸ್ಟ್. ಮತ್ತು 22ನೇ ತಾರೀಕು ಮುಗಿದ್ರೆ ಮುಗೀತು. ಇನ್ನು ಮತ್ತೆ 1 ವರ್ಷ ನೀವು ಕಾಯಲೇಬೇಕು ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ. ಇದು ಬಂದು ನಿಮಗೆ ರಜಾ ಇಲ್ಲ ಅಥವಾ ನಿಮಗೆ ಅನುಕೂಲ ಆಗಿಲ್ಲ ಅನ್ನೋದಕ್ಕೆ ಅಲ್ಲ. ಯಾರ್ಯಾರಿಗೆ ಪುರುಡಿದೆ ಅಂದರೆ ಮಗು ಹುಟ್ಟಿದ್ದು ಪುರುಡಿದೆ, ಅಥವಾ ಯಾರಾದರೂ ತೀರೋಗಿದ್ದು ಸೂತಕ ಇದೆ, ಅಥವಾ ಹೆಣ್ಣು ಮಕ್ಕಳು ಮಾಸಿಕ ಕರೆ ಇಲ್ಲ, ಕರೆಯಿಂದ ಶುದ್ಧಿ ಇಲ್ಲ ಅನ್ನುವಂಥವ್ರು ಮಾತ್ರನೇ ಈ ಒಂದು ದಿನಗಳಲ್ಲಿ ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ನನಗೆ ಎಲ್ಲೋ ಫಂಕ್ಷನ್ಗೆ ಹೋಗಬೇಕು, ನನಗೆ ಯಾವುದೋ ಬೇರೆ ಕಡೆ ಟ್ರಿಪ್ಪಿಗೆ ಹೋಗಬೇಕು, ರೆಸಾರ್ಟ್ಗೆ ಹೋಗಬೇಕು, ನಾನು ಪಾರ್ಟಿಗೆ ಹೋಗಬೇಕು ಅಂತ ಸ್ಕಿಪ್ ಮಾಡಿಬಿಡಿ, ದಯಮಾಡಿ ಸ್ಕಿಪ್ ಮಾಡಿಬಿಡಿ. 8ನೇ ದಿನ ಮಾಡೋದೇ ವಿಶೇಷ, ಅಂದರೆ 8ನೇ ತಾರೀಕು ಆಗಸ್ಟ್ ಮಾಡೋದೇ ವಿಶೇಷ. ಈ ಥರ ಅನಾನುಕೂಲ ಆದವರು ಮಾತ್ರನೇ 15ನೇ ತಾರೀಕು ಬಿಟ್ಟರೆ 22ನೇ ತಾರೀಕು. 22ನೇ ತಾರೀಕು ಶ್ರಾವಣ ಮಾಸದ ಕೊನೆ ಶುಕ್ರವಾರ ಆದ್ದರಿಂದ 22ನೇ ತಾರೀಕು ಶ್ರಾವಣ ಬಹುಳ ಚತುರ್ದಶಿ ಆವತ್ತು ಮಾಡ್ಬೋದು. ಅವತ್ತಿನ ದಿನ ವಿಶೇಷವಾಗಿ
ಅಂದರೆ ಗ್ರಹಗಳ ಬದಲಾವಣೆಗಳು ಬಲಗಳು ತುಂಬ ವ್ಯತ್ಯಾಸ ಆಗುತ್ತೆ. 8ನೇ ತಾರೀಕು ಸೂರ್ಯ ಎಲ್ಲಿರ್ತಾರೋ 24ನೇ ತಾರೀಕು ಸೂರ್ಯ ಅಲ್ಲಿರಲ್ಲ. ಸೂರ್ಯನ ಚಲನೆ ಬದಲಾವಣೆ ಆಗ್ಬಿಟ್ಟಿರುತ್ತೆ, ಸ್ಥಾನ ಬದಲಾವಣೆ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು 15ನೇ ತಾರೀಕೆ ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಅದು ಅನಾನುಕೂಲ ಆಯಿತು, ಸುಮಾರು ಜನಕ್ಕೆ 11 ದಿನ ಸೂತಕ ಇರುತ್ತೆ, ಅಂಥವರೆಲ್ಲ ಏನೂ ಮಾಡೋಕ್ಕೆ ಬರಲ್ಲ. ಆ ಥರ ಆಯಿತು ಅಂತಂದರೆ 22ನೇ ತಾರೀಕು ಹೋಗಿ 22ನೇ ತಾರೀಕು ನೀವು ಪೂಜೆ ಮಾಡ್ಬೋದು. 22ನೇ ತಾರೀಕು ಚತುರ್ದಶಿ 11:55 ಮುಗಿದೋಗುತ್ತೆ. ಆಮೇಲೆ ಅಮಾವಾಸ್ಯೆ ಬಂದುಬಿಡುತ್ತೆ. ಅಮಾವಾಸ್ಯೆಯಲ್ಲಿ ನಾವು ಮಾಡ್ಲಿಕ್ಕೆ ಬರಲ್ಲ, ಏನು ಈ ಒಂದು ವಿಶೇಷವಾದ ವ್ರತವನ್ನು ಅಮಾವಾಸ್ಯೆ ದಿನ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ 11:55 ಮುಗಿದೋಗುತ್ತೆ ಅಂದರೆ 10:00 ರಾಹುಕಾಲ ಬರುತ್ತೆ. ಎಗೇನ್ ದ ಸೇಮ್ ಟೈಮು ಬೆಳಗ್ಗೆ 9ರಿಂದ ನಾವು 10:00 ಒಳಗೆ ಈ 1.5 ಗಂಟೆಗಳ ಒಂದು ಗ್ಯಾಪ್ ಏನಿದೆ, ಆ ಗ್ಯಾಪಲ್ಲೇ ನಾವು 22ನೇ ತಾರೀಕು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು. ಹಾಗಾಗಿ ಯಾರ್ಯಾರಿಗೆ 8ನೇ ತಾರೀಕು ಮಾಡಲಿಕ್ಕಾಗಿಲ್ವೋ ಅಂಥವರು 15ನೇ ತಾರೀಕು ಅಥವಾ 22ನೇ ತಾರೀಕು ಮಾಡಬಹುದು, ಏನೂ ತೊಂದರೆ ಇಲ್ಲ. ಲಕ್ಷ್ಮಿ ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ. ಇನ್ನೂ ಹೇಳಬೇಕಂದ್ರೆ 8ನೇ ತಾರೀಕು ಆ ಮಹಾಲಕ್ಷ್ಮಿ ತುಂಬ ಬ್ಯುಸಿ ಇರ್ತಾಳೆ. ನಿಮಗೆ ಗೊತ್ತಲ್ವಾ, ಲಕ್ಷಾಂತರ ಜನ ಕೋಟ್ಯಾಂತರ ಜನ ಹಬ್ಬವನ್ನು ಮಾಡ್ತಾರೆ. ಎಲ್ಲರ ಮನೆಗೆ ಹೋಗಿ ಬ್ಯುಸಿ ಆಗಿರ್ತಾಳೆ ತಾಯಿ. ಅದೇ ನೀವು 15, 22 ಮಾಡಿದ್ರೆ ಸ್ವಲ್ಪ ಬ್ಯುಸಿ ಕಡಿಮೆ ಇರುತ್ತೆ. ನಿಮ್ಮ ಮನೆಗೆ ಬಂದು ಹೆಚ್ಚೊತ್ತು ತಾಯಿ ಸಮಯವನ್ನು, ನಿಮ್ಮ ಭಕ್ತಿಯನ್ನು ತಗೊಳ್ತಾಳೆ, ಸಮಯವನ್ನು ಕಳೀತಾಳೆ, ನಿಮ್ಗೆ ಅನುಗ್ರಹ ಮಾಡ್ತಾಳೆ. ನಾನಿದೊಂದು ಸಣ್ಣ ವಿಚಾರಕ್ಕೆ ಹೇಳಿದೆ ಅಷ್ಟೇ. ಹಾಗಂತ ನೀವು 8ನೇ ತಾರೀಕೆ ಮಾಡಿ. 15, 22 ಆಪ್ಷನ್ ಇದೆ, ಖಂಡಿತ ಉಪಯೋಗಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನಿಮ್ಮ ಶಕ್ತಿಯಾನುಸಾರವಾಗಿ ಮಾಡಿ. ದಯಮಾಡಿ ಯಾರು ಸಾಲ ತಂದು ಮಾಡೋದೋ ಈ ಥರದ್ದೆಲ್ಲ ಮಾಡಬೇಡಿ. ಶಕ್ತಿಯಾನುಸಾರವಾಗಿ ನೀವು ಮಾಡಬೇಕು. ಇನ್ನೊಂದು ವಿಷಯ, 15ನೇ ತಾರೀಕು ನೀವು ಹಬ್ಬ ಮಾಡಿದ್ರೆ 15ನೇ ತಾರೀಕು ಹಬ್ಬ ಮಾಡಿದ್ರೆ ನೀವು 17ನೇ ತಾರೀಕು ಭಾನುವಾರ ದಿನ ವಿಸರ್ಜನೆ ಮಾಡ್ಬೋದು. ಅದೇ 22ನೇ ತಾರೀಕು ನೀವು ಬೆಳಗ್ಗೆ ಹಬ್ಬ ಮಾಡಿದ್ರೆ 22ನೇ ತಾರೀಕು ಸಂಜೆನೇ ವಿಸರ್ಜನೆ ಮಾಡಬೇಕು. ಯಾಕೆಂದರೆ ಮಾರನೇ ದಿನಕ್ಕೆ ನಮಗೆ ಭಾದ್ರಪದ ಮಾಸ ಬಂದು ಬಿಡುತ್ತೆ. ಹಾಗಾಗಿ ಭಾದ್ರಪದ ಮಾಸದಲ್ಲಿ ನಾವು ವಿಸರ್ಜನೆ ಮಾಡೋಕ್ಕೆ ಬರಲ್ಲ. ಇದೊಂದು ನೆನಪಿಟ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್ ವಿಷಯ. ಯಾವುದೇ ಕಾರಣಕ್ಕೂ ಇದನ್ನು ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಮೋರ್ ಓವರ್ ಪದ್ಧತಿ ನಿಮಗೆಲ್ಲವನ್ನು ತಿಳಿಸಿದ್ದೀನಿ. ಒಟ್ಟು 3 ವಿಡಿಯೋ ಇದೆ, ವರಮಹಾಲಕ್ಷ್ಮಿ ಹಬ್ಬದ 3 ವಿಡಿಯೋ ಇದೆ. ಒಂದು ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾಕೆ ಮಾಡಬೇಕು, ಪ್ಲಸ್ ಯಾವ್ಯಾವ ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡ್ಕೋಬೇಕು, ಯಾವ ರೀತಿಯಾದಂಥ ಪದ್ಧತಿಯನ್ನು ನಾವು ರೂಢಿ ಮಾಡ್ಕೋಬೇಕು ಅನ್ನೋದು ಮಾಡಿದ್ದೀನಿ. 2ನೇ ವಿಡಿಯೋಲಿ ವಿಶೇಷವಾಗಿ 40 ನಿಮಿಷಗಳ ಕಾಲ ವ್ರತದ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದನ್ನು ಆನ್ ಮಾಡಿ ಕೂತ್ಕೊಂಡು ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಳ್ಳಿ. ಸಿದ್ಧತೆಗೂ ಒಂದು ವಿಡಿಯೋ ಮಾಡಿದ್ದೀರಲ್ಲ, ಮೊದಲನೇ ವಿಡಿಯೋ. 2ನೇ ವಿಡಿಯೋ ಸಿದ್ಧತೆ ಇರುತ್ತೆ. ನೀವು ಪೂಜೆ ಶುರು ಮಾಡಿದ್ರೆ ನಾನು ಮಂತ್ರ ಹೇಳ್ತಾ ಇರ್ತೀನಿ, ಮಾಡಿಸ್ತಾ ಇರ್ತೀನಿ, ನೀವು ಮನೇಲಿ ಮಾಡ್ಬೋದು. ನಾನೇ ಬಂದು ನಿಮ್ಮ ಮನೇಲಿ ಕೂತು ವ್ರತ ಮಾಡಿಸಿದ್ರೆ ಹೇಗಿರುತ್ತೋ ಹಾಗೆ ಇರುತ್ತೆ ಆ ವ್ರತ, ಅದನ್ನು ನೀವು ಮಾಡ್ಬೋದು. 3ನೇ ವಿಡಿಯೋ ಇದೆ, ಅದು ವ್ರತ ಕಥೆ. ಬಹಳ ಸಂಕ್ಷಿಪ್ತವಾಗಿ ಸರಳವಾಗಿ ಪುಟ್ಟದಾಗಿ ಹೇಳಿದ್ದೀನಿ. ಆ ವ್ರತ ಕಥೆಯನ್ನು ಕೇಳಬೇಕು. ಈ 3 ವಿಡಿಯೋನು ಕೂಡ ನೀವು ಭಾಳ ಉಪಯುಕ್ತವಾಗಿರುತ್ತೆ, ಅದರಿಂದ ನಿಮ್ಗೆ ಅನುಕೂಲನಾಗುತ್ತೆ. ಖಂಡಿತ ಮಾಡಿ. ಭಗವಂತನ ಕೃಪಾ ಕಟಾಕ್ಷ. 12 ರಾಶಿಯವರು, 12 ಲಗ್ನದವರು, 27 ನಕ್ಷತ್ರದವರು ಕೂಡ ಎಲ್ಲರೂ ಮಾಡ್ಬೋದು. ನನ್ನ ನಕ್ಷತ್ರಕ್ಕೆ ಮಾಡಬಾರ್ದು, ನಂದು ಶುಕ್ರ ನಕ್ಷತ್ರ, ನನಗೀಗಾಗಲೇ ಲಕ್ಷ್ಮಿ ಅನುಗ್ರಹ ಇದೆ, ಹಾಗೆಲ್ಲ ಅಲ್ಲ. ನಿಮಗೆ ಸಂಪತ್ತಿಲ್ವಾ, ಸಂಪತ್ತು ವೃದ್ಧಿಗೋಸ್ಕರ ಮಾಡಿ. ನಿಮಗೆ ಭಯ ಆಗ್ತಾ ಇದೆಯಾ, ಧೈರ್ಯ ಬರಕ್ಕೆ ಮಾಡಿ. ಧಾನ್ಯ ಕಡಿಮೆ ಇದೆಯಾ, ಧಾನ್ಯ ವೃದ್ಧಿ ಆಗಕ್ಕೆ ಮಾಡಿ. ರೈತರು ವರಮಹಾಲಕ್ಷ್ಮಿ ಹಬ್ಬ ಯಾಕೆ ಮಾಡ್ತಾರೆ ಅಂದರೆ ದುಡ್ಡು ಬರಲಿ ಅಂತ ಮಾಡಲ್ಲ. ವ್ಯವಸಾಯ ಚೆನ್ನಾಗಾಗಲಿ, ಧಾನ್ಯ ಚೆನ್ನಾಗಿ ಬೆಳೀಲಿ. ಯಾಕಂದರೆ ಧಾನ್ಯಕ್ಕೆ ಅಧಿಪತಿನೂ ಲಕ್ಷ್ಮಿನೇ. ಹೀಗೆ ಪ್ರತಿಯೊಬ್ಬರಿಗೂ ಇರುತ್ತೆ. ಆಯುಧಕ್ಕೆ ಅಧಿಪತಿನೂ ಲಕ್ಷ್ಮಿನೇ, ಅದಕ್ಕೆ ಆಯುಧ ಮಹಾಲಕ್ಷ್ಮಿ ಅನ್ನೋದು. ಆಮೇಲೆ ವಾಹನಕ್ಕೆ ಅಧಿಪತಿನೂ ಲಕ್ಷ್ಮಿನೇ, ಅದಕ್ಕೆ ವಾಹನ ಮಹಾಲಕ್ಷ್ಮಿ ಅನ್ನೋದು. ಗೃಹಕ್ಕೂ ಅಂದರೆ ಮನೆಗೆ ಅಧಿಪತಿನೂ ಲಕ್ಷ್ಮಿನೇ, ಹಾಗಾಗಿನೇ ವಾಸ್ತು ಮಹಾಲಕ್ಷ್ಮಿ ಅಂತ ಹೇಳೋದು. ಹೀಗೆ ಮಹಾಲಕ್ಷ್ಮಿ ಎಲ್ಲದರಲ್ಲೂ ಇರ್ತಾಳೆ. ಭಗವಂತನ ಆಶೀರ್ವಾದ ಅನ್ನೋದು ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ದೇವರ ಆಶೀರ್ವಾದದಿಂದ ಈ ವರಮಹಾಲಕ್ಷ್ಮಿ ಹಬ್ಬ ನಾನು 8ನೇ ತಾರೀಕು ಮಾಡೋಕ್ಕಾಗಲಿಲ್ವೇ ಅನ್ನುವಂಥ ಬೇಸರ ನಿಮ್ಮಲ್ಲಿದ್ದರೆ ಅದನ್ನು ದೂರ ಮಾಡಿಕೊಂಡು ಖಂಡಿತವಾಗಲೂ ಸಶ್ರದ್ಧೆಯಿಂದ ಭಕ್ತಿಯಿಂದ ಈ ಪೂಜೆಯನ್ನು ಮಾಡಿ. ನಿಮಗೆ ಆ ಭಗವತಿ ಅನುಗ್ರಹ ಮಾಡಿ ಆ ಲಕ್ಷ್ಮಿ ಮಹಾಲಕ್ಷ್ಮಿ ಆಗಿ, ಮಹಾಲಕ್ಷ್ಮಿ ವರಲಕ್ಷ್ಮಿ ಆಗಿ, ವರಲಕ್ಷ್ಮಿ ವರ ಮಹಾಲಕ್ಷ್ಮಿ ಆಗಿ ನಿಮಗೆ ಅನುಗ್ರಹವನ್ನು ಮಾಡಿ ನಿಮ್ಮ ಜೀವನ ಸುಖವಾಗಿರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಈ ಕನ್ಫ್ಯೂಷನ್ ನಿಮಗಿತ್ತಲ್ವ, ನಿಮಗೆ ಕ್ಲಿಯರ್ ಆಯ್ತಲ್ಲ. ಬೇರೆಯವ್ರಿಗೆ ಎಷ್ಟೋ ಜನಕ್ಕೆ ಈ ಕನ್ಫ್ಯೂಷನ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡ್ಕೋಬೇಕಲ್ಲ. ಹಾಗಾಗಿ ನೀವು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ
ಸದಾಕಾಲ ಮತ್ತೊಮ್ಮೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.